ನಮಸ್ಕಾರ ಸ್ನೇಹಿತರೆ, ಒಂದು ಸನ್ನಿವೇಶ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜೀವಂತವಾಗಿ ಹೂತು ಹಾಕಿಬಿಟ್ರೆ ಆವಾಗ ಹೊರಗೆ ಬರೋದು ಹೇಗೆ? ಮಣ್ಣಿನೊಳಗಿನಿಂದ ಫಿನಿಕ್ಸ್ ರೀತಿ ಎದ್ದು ಬರೋಕ್ಕಾಗತ್ತಾ? ಈಜು ಬರದೇ ಇರೋರು ನೀರಿಗೆ ಬಿದ್ದರೆ ಏನು ಮಾಡಬೇಕು? ಈಜು ಬಾರದೇ ಇದ್ರೂ ನೀರಿನಿಂದ ಎದ್ದು ಬರೋದು ಹೇಗೆ? ದಟ್ಟ ಅರಣ್ಯದಲ್ಲಿ, ಹಿಮಾಲಯದಲ್ಲಿ, ಮರುಭೂಮಿಯಲ್ಲಿ ಕಳೆದು ಹೋದರೆ ಸರ್ವೈವ್ ಆಗಿ ಜೀವಂತವಾಗಿ ಊರನ್ನು ತಲುಪೋದು ಹೇಗೆ? ಈ ಇಂಪಾರ್ಟೆಂಟ್ ಸರ್ವೈವಲ್ ಸ್ಕಿಲ್ಸ್ ಬಗ್ಗೆ ಈ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಹಿಂದಿನ ಕಾಲದಲ್ಲಿ ಜೀವಂತ ಸಮಾಧಿ. ಎಸ್, ಹಿಂದಿನ ಕಾಲದಲ್ಲಿ ಅಂದರೆ 18ನೇ ಶತಮಾನದವರೆಗೆ ವಿಜ್ಞಾನ, ವೈದ್ಯಲೋಕ ಎಷ್ಟು ಇಂಪ್ರೂವ್ ಆಗಿರಲಿಲ್ಲ. ಹೀಗಾಗಿ ಕೆಲವೊಂದ್ಸಲ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ, ಕೋಮಾ ಸ್ಥಿತಿಯಲ್ಲಿದ್ರೂ ಕೂಡ ಹೋಗ್ಬಿಟ್ರು ಅಂತ ಅನ್ಕೊಂಡು ಹೂತೆ ಹಾಕ್ತಾ ಇದ್ರು. ಇಂಥ ಅಪಾಯಗಳನ್ನು ತಪ್ಪಿಸೋಕೆ ಅಂತ ಆ ನಂತರ ಜಗತ್ತಲ್ಲಿ ಟೆಕ್ನಾಲಜಿ ಸಾಕಷ್ಟು ರೂಢಿಗೆ ಬಂತು. ಅದೇನು ಅಂದರೆ ಕಾಫಿನ್ ಬಾಕ್ಸ್ನಲ್ಲಿ ಸಣ್ಣದೊಂದು ಹೋಲ್ ಮಾಡಿ ಹೂತು ಹಾಕ್ತಾ ಇದ್ರು. ಇದು ಎಲ್ಲೆಲ್ಲ ಸುಡ್ತಾ ಇದ್ರು, ಅಲ್ಲೆಲ್ಲ ಏನೂ ಮಾಡೋಕ್ಕಾಗ್ತಿರಲಿಲ್ಲ, ಸುಟ್ಟೇ ಬಿಡ್ತಾ ಇದ್ರು. ಆದರೆ ಸಮಾಧಿ ಮಾಡೋ ಕಡೆ ಒಂದು ಪದ್ಧತಿಯನ್ನ ಜಾರಿ ತಗೊಂಬಂದ್ರು. ಬರೀ ಹೋಲ್ ಮಾಡೋದು ಮಾತ್ರ ಅಲ್ಲ, ಕಾಫಿನ್ ಬಾಕ್ಸ್ ಮೇಲೆ, ಸಮಾಧಿ ಮೇಲೆ ಒಂದು ಗಂಟೆ ಕೂಡ ಕಟ್ತಾ ಇದ್ರು. ಆ ಗಂಟೆಗೆ ಹಗ್ಗ ಕಟ್ಟಿ ಕಾಫಿನಲ್ಲಿ ಬಿಟ್ಟಿದ್ದ ಹೋಲ್ ಒಳಗೆ ಹಗ್ಗವನ್ನ ಇಳಿಬಿಡ್ತಾ ಇದ್ರು. ಒಂದು ವೇಳೆ ಹೂಳಲ್ಪಟ್ಟ ವ್ಯಕ್ತಿ ಇನ್ನೂ ಬದುಕಿದ್ದು ಹೂತ ನಂತರ ಪ್ರಜ್ಞೆ ಬಂದ್ರೆ ಆ ಹಗ್ಗ ಎಳೆದ್ರೆ ಮೇಲಿನ ಬೆಲ್ ಟಣ್ ಅಂತಾಯ್ತು, ಗಂಟೆ ಹೊಡ್ಕೊಳ್ತಾ ಇತ್ತು. ಇದರಿಂದ ಆ ವ್ಯಕ್ತಿ ಜೀವಂತವಾಗಿದ್ದಾರೆ ಅಂತ ಗೊತ್ತಾಗಿ ಕೂಡ್ಲೆ ಹೊರ ತೆಗೆದು ವ್ಯಕ್ತಿಯನ್ನ ಮೇಲಕ್ಕೆ ತರ್ತಾ ಇದ್ರು. ಈ ರೀತಿ ಹಲವು ಘಟನೆಗಳು ಅಂದಿನ ಕಾಲದಲ್ಲಿ ಆಗಿದ್ವು. ಇವಾಗ ಬಿಡಿ ಮಾಡರ್ನ್ ಟೆಕ್ನಾಲಜಿ ಎಲ್ಲ ಬಂದಿದೆ, ಆದರೂ ಕೂಡ ಕೆಲವೊಮ್ಮೆ ಮೃತಪಟ್ಟಿದ್ರು, ಇಷ್ಟು ಗಂಟೆ ಆದಮೇಲೆ ಎದ್ದು ಬಂದರು ಅಂತ ನೀವು ನೋಡಿರ್ಬೋದು. ಆ ರೀತಿ ಸುಮಾರು ರಿಪೋರ್ಟ್ಸ್ನ ನೋಡಿರ್ಬೋದು. ಈ ಸ್ಕ್ರೀನ್ ಮೇಲೂ ಕೂಡ ಅಂತಹ ಒಂದಷ್ಟು ಸ್ಯಾಂಪಲ್ಸ್ ನೀವು ನೋಡ್ತಾ ಇದ್ರಿ. ಸೊ ಇವಾಗಲೂ ಕೂಡ ಹಾಗೇನಾದರೂ ಆದರೆ, ಏನೋ ಪ್ರಜ್ಞೆ ತಪ್ಪಿ ಬಿದ್ದು ವೈದ್ಯರು ಕೂಡ ಬಂದು ಆಮೇಲೆ ಇವರು ಇಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅಂತಿಮ ಸಂಸ್ಕಾರ ಮಾಡಿ ಹೋಗದೇ ಬಿಟ್ಟಿದ್ರೆ ಒಂದು ವೇಳೆ, ಆಮೇಲೆ ಪ್ರಜ್ಞೆ ಬಂದರೆ ಏನು ಮಾಡಬೇಕು? ಕಾಫಿನ್ ಬಾಕ್ಸ್ನಲ್ಲಿ ಎಷ್ಟು ಆಕ್ಸಿಜನ್ ಇರುತ್ತೆ? ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನ ಬಲವಂತವಾಗಿ ಕಾಫಿನ್ ಬಾಕ್ಸ್ನಲ್ಲಿ ಹೂತು ಹಾಕಿದರೆ ಆತನಿಗೆ ತುಂಬ ಭಯವಾಗುತ್ತೆ, ಸಿಟ್ಟು ಬರುತ್ತೆ. ಇದರಿಂದ ಜೋರಾಗಿ ಕೂಗಾಡೋದು, ಕೈಕಾಲು ಆಡಿಸೋದು ಮಾಡ್ತಾನೆ. ಆದರೆ ಹೀಗೆ ಮಾಡಬಾರ್ದು. ಆ ವ್ಯಕ್ತಿ ಜೀವಂತವಾಗಿ ಹೊರಬರಬೇಕಾದ್ರೆ ಕೂಲ್ ಆಗಿರೋದು ತುಂಬ ಮುಖ್ಯ. ಯಾಕಂದರೆ ಆಕ್ಸಿಜನ್ ಬಾಕ್ಸ್ ಒಳಗೆ ಲಿಮಿಟೆಡ್ ಆಕ್ಸಿಜನ್ ಇರುತ್ತೆ. ಜೋರಾಗಿ ಕೂಗಾಡೋದ್ರಿಂದ ಹೆಚ್ಚು ವೇಗವಾಗಿ ಉಸಿರಾಡಿ ಆ ಆಕ್ಸಿಜನ್ ಎಲ್ಲ ಖಾಲಿ ಆಗುತ್ತೆ. ಇದರಿಂದ ಆಕ್ಸಿಜನ್ ಕೊರತೆಯಾಗಿ ಜೀವ ಇರೋದು ಕೂಡ ಹೋಗ್ಬಿಡಬಹುದು. ಹೀಗಾಗಿ ಕೂಲಾಗಿ ನಿಧಾನವಾಗಿ ಉಸಿರಾಡೋದ್ರಿಂದ ಆಕ್ಸಿಜನ್ ಮಿತವಾಗಿ ಬಳಕೆಯಾಗಿ ತುಂಬ ಹೊತ್ತಿರುತ್ತೆ. ಕಾಫಿನ್ ಬಾಕ್ಸ್ನಲ್ಲಿ 164 ಲೀಟರ್ನಷ್ಟು ಆಕ್ಸಿಜನ್ ಇರುತ್ತೆ. ಮನುಷ್ಯ ನಿಮಿಷಕ್ಕೆ 0.5 ಲೀಟರ್ ಅಥವಾ ಅರ್ಧ ಲೀಟರ್ ಆಕ್ಸಿಜನ್ ಅನ್ನ ಯೂಸ್ ಮಾಡ್ತಾನೆ ಉಸಿರಾಡಕ್ಕೆ. ಇದರಿಂದ ಕಾಫಿನ್ ಬಾಕ್ಸ್ನಲ್ಲಿರೋ ಆಕ್ಸಿಜನ್ನಿಂದ 5.5 ಗಂಟೆ ಉಸಿರಾಟಕ್ಕೆ ಸಮಸ್ಯೆ ಆಗೋದಿಲ್ಲ. ಕಾಫಿನ್ ಬಾಕ್ಸ್ನಿಂದ ಹೊರಬರೋದು ಹೇಗೆ? ಆ ಕಾಫಿನ್ ಬಾಕ್ಸ್ನಿಂದ ಹೊರಬರೋಕೆ 5.5 ಗಂಟೆ ಟೈಮ್ ಇರುತ್ತೆ. ಕೂಲ್ ಆಗಿ ನೆಕ್ಸ್ಟ್ ಏನು ಮಾಡೋದು ಅಂತ ಮೊದಲು ಯೋಚನೆ ಮಾಡಬೇಕು. ಕಾಫಿನ್ ಬಾಕ್ಸ್ ಸ್ಟೀಲ್ ಆಗಿದ್ರೆ ಬದುಕೋ ಆಸೆ ಬಿಡಬೇಕಾಗತ್ತೆ. ಅದೇ ಮರದ ಕಾಫಿನ್ ಆಗಿದ್ರೆ ಹೊರಬರೋಕೆ ಚಾನ್ಸಸ್ ಇದ್ದೇ ಇರುತ್ತೆ. ಜೇಬಲ್ಲಿ ಸಣ್ಣ ಚಾಕು ಇದ್ರೆ, ಬೆಲ್ಟ್ ಬಕಲ್ ಇದ್ರೆ ಅಥವಾ ಕೀ ಇದ್ರೆ ಅದನ್ನು ಕೈ ತಗೋಬೇಕಾಗತ್ತೆ. ಅದರಿಂದ ಕಾಫಿನ್ ಬಾಕ್ಸ್ಗೆ ಹೊಡೆದು ಸೌಂಡ್ ಮಾಡಬೇಕು. ಯಾರಾದರೂ ಕೇಳಿಸ್ಕೊಂಡ್ರೆ ಆ ವ್ಯಕ್ತಿಯನ್ನ ಹೊರಗೆ ತೆಗೆಯೋಕೆ ಹೆಲ್ಪ್ ಮಾಡ್ಬೋದು. ಸ್ವಲ್ಪ ಹೊತ್ತು ಪ್ರಯತ್ನ ನಡೆಸಿ ಆನಂತರ ಮತ್ತೊಂದು ಸಾಹಸಕ್ಕೆ ರೆಡಿ ಆಗಬೇಕಾಗತ್ತೆ. ಕಾಫಿನ್ ಮಧ್ಯಭಾಗದಲ್ಲಿ ಮೇಲಿಂದ ಪ್ರೆಷರ್ ಜಾಸ್ತಿ ಇರುತ್ತೆ, ಹೀಗಾಗಿ ಅದು ವೀಕ್ ಪಾಯಿಂಟ್ ಕೂಡ ಆಗಿರುತ್ತೆ. ಶರ್ಟ್ ತೆಗೆದು ತಲೆಗೆ ಕಟ್ಟಿಕೊಂಡು ಕಾಫಿನ್ನ ವೀಕ್ ಭಾಗಕ್ಕೆ ಜೋರಾಗಿ ಕೀ, ಬೆಲ್ಟ್ ಬಕಲ್ ಅಥವಾ ಈ ಥರ ಯಾವುದೇ ಲೋಹದ ವಸ್ತುಗಳಿಂದ ಹೊಡೆಯೋಕೆ ಪ್ರಯತ್ನ ಪಡಬೇಕು. ಅದು ಒಡೆದು ಹೋಗೋವರೆಗೂ ಕೂಡ ಹೊಡಿಲೇಬೇಕಾಗತ್ತೆ. ಮಣ್ಣಿನ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಅದು ಬೇಗ ಒಡೆಯಬಹುದು ಕೂಡ. ಅದು ಒಡೆದು ಓಪನ್ ಆದ ಕೂಡಲೇ ಮಣ್ಣು ಕಾಫಿನ್ ಬಾಕ್ಸ್ ಒಳಗೆ ನುಗ್ಗುತ್ತೆ. ಆಗ ಕೂಡಲೇ ಮಣ್ಣನ್ನು ಕಾಫಿನ್ ಬಾಕ್ಸ್ನ ಉಳಿದ ಜಾಗಗಳಿಗೆ ತಳ್ಳಬೇಕು ಮತ್ತು ಒಡೆದ ಆ ಜಾಗದಿಂದ ತಲೆ ಹೊರಗೆ ಹಾಕಿ ಮೇಲೆ ಬರೋಕೆ ಪ್ರಯತ್ನವನ್ನು ಶುರು ಮಾಡಬೇಕು. ಆಗಷ್ಟೇ ಹೂತಿದ್ರಿಂದ ಮಣ್ಣು ಲೂಸ್ ಇರುತ್ತೆ. ಕೈಯಲ್ಲಿ ಮಣ್ಣನ್ನು ಸರಿಸ್ತಾ ಮೇಲಕ್ಕೆ ಸಾಗೋಕೆ ಪ್ರಯತ್ನ ಪಡಬೇಕು. ಈ ಅವಧಿಯಲ್ಲಿ ಧೂಳಿನ ಕಣಗಳು ಕೂಡ ದೇಹ ಸೇರ್ತವೆ. ಹೀಗಾಗಿ ಇದೇ ರೀತಿ ಮೇಲೆ ಸಾಗಿ ಭೂಮಿಯಿಂದ ಫುಲ್ ಹೊರ ಬಂದ್ಬಿಡ್ಬೋದು. ಕೂಡಲೇ ತಲೆ ಕಟ್ಟಿದ್ದ ಶರ್ಟ್ ತೆಗೆದು ದೀರ್ಘವಾಗಿ ಉಸಿರನ್ನ ಎಳ್ಕೋಬೇಕು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಬ್ಯಾಂಕಾಕ್ ಪಟಾಯಾಗೆ 7 ಸೆನ್ಸ್ ಟೂರಿಸಂ ಕಂಪನಿ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ತಂದಿದೆ. ಆಫರ್ ಪ್ರೈಸ್ 63,500, 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ, ಸಫಾರಿ ವರ್ಲ್ಡ್ ಇಲ್ಲೆಲ್ಲ ಹೋಗೋದಿರುತ್ತೆ. 24 hours ಕೂಡ ಕನ್ನಡ ಟೂರ್ ಮ್ಯಾನೇಜರ್ ಸಹಾಯ ಇರುತ್ತೆ.
ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಒಳಗೊಂಡಿದೆ ಈ ಪ್ರೈಸ್. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕಾಡಿನ ಮಧ್ಯೆ ಸಿಕ್ಕಾಕೊಂಡ್ರೆ ಏನ್ ಮಾಡಬೇಕು? ಎಸ್, ಇದು ಕೂಡ ಒಂದು ಇಂಪಾರ್ಟೆಂಟ್ ಸರ್ವೈವಲ್ ಸ್ಕಿಲ್. ಎಷ್ಟೋ ಸಲ ಕಾಡಿಗೆ ಹೋಗಿ ದಾರಿ ತಪ್ಪಿ ಎಲ್ಲಿ ಹೋಗೋದಂತ ಗೊತ್ತಾಗದೆ ಒದ್ದಾಡುವಂತ ಪರಿಸ್ಥಿತಿ ಬರಬಹುದು. ಎಲ್ಲಿ ನೋಡಿದ್ರು ಬರೀ ಕಾಡೇ ಇದೆ, ದಿಕ್ ತಪ್ಪಿದೆ, ನೆಟ್ವರ್ಕ್ ಇಲ್ಲ ಅಂತ ಅನ್ಕೊಳ್ಳಿ. ಆಗ ಕಾಡಿಂದ ಹೊರಬರೋದು ಸವಾಲಾಗುತ್ತೆ. ಅಥವಾ ಯಾರಾದರೂ ಟ್ರಕ್ಕಿಂಗ್ಗೆ, ಪಿಕ್ನಿಕ್ಗೆ ಹೋಗಿ ಕಾಡಲ್ಲಿ ಸಿಲುಕಿದಾಗಲೂ ಕೂಡ ಏನು ಮಾಡ್ಬೋದು ಅಂತ ನಾವೀಗ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀವಿ. ಮೊದಲಿಗೆ ಕೂಲ್ ಆಗಿರಬೇಕು. ನಂತರ ನೀರಿನ ಮೂಲವನ್ನು ಹುಡುಕಬೇಕು. ನೀರಿನ ಜಾಗವನ್ನು ಹುಡುಕಿಬಿಟ್ರೆ ಅರ್ಧ ಯುದ್ಧವನ್ನು ಗೆದ್ದ ಹಾಗೇನೆ. ಯಾಕಂದರೆ ನದಿಯ ದಡದಲ್ಲೇ ಮುಂದೆ ಸಾಗಿದ್ರೆ ಒಂದಲ್ಲ ಒಂದು ಹಳ್ಳಿ ಅಥವಾ ಪಟ್ಟಣ ಸಿಕ್ಕೇ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಎಲ್ಲ ನಾಗರಿಕತೆಗಳು ಕೂಡ ಬೆಳೆದಿರೋದು ಯಾವುದಾದ್ರೂ ನದಿ ಅಥವಾ ನೀರಿನ ಮೂಲದ ಪಕ್ಕದಲ್ಲೇ. ಅದೊಂದು ಹೋಪ್. ಜೊತೆಗೆ ಮ್ಯಾಚ್ ಬಾಕ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಬೆಂಕಿ ಹಚ್ಚಿ ಬೆಂಕಿ ಮತ್ತು ಹೊಗೆಯನ್ನು ಎಬ್ಸಿದ್ರೂ ಕೂಡ ನೀವು ದೂರಕ್ಕೆ ಇಲ್ಲಿ ಯಾರೋ ಏನೋ ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ ಅನ್ನೋ ಸಿಗ್ನಲ್ ಅನ್ನ ಕಳಿಸ್ಬೋದು. ಮನುಷ್ಯರಿರೋ ಕುರುಹನ್ನ ನೀವು ಮೆಸೇಜ್ ಅನ್ನ ಪಾಸ್ ಮಾಡ್ಬೋದು. ಇಲ್ಲ ಇದೆಲ್ಲ ಮಾಡಿದ್ಮೇಲೂ ಕೂಡ ಯಾರು ಕೇರ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ದೊಡ್ಡ ಮರವನ್ನ ಹತ್ತಿ ಬಟ್ಟೆಯನ್ನ ಬಾವುಟ ರೀತಿ ಹಾರಿಸಿನಾದ್ರೂ ಕೂಡ ಪ್ರಯತ್ನ ಪಟ್ಟು ನೋಡ್ಬೋದು. ಜೊತೆಗೆ ಕಾಡು ಪ್ರಾಣಿಗಳಿಂದಲೂ ಬಚಾವಾಗಬೇಕಾಗತ್ತಲ್ಲ. ಹೀಗಾಗಿ ಕತ್ತಲಾಗ್ತಾ ಬಂದ್ರೆ ಕಾಡಲ್ಲಿ ಸಿಗೋ ಮರದ ತುಂಡುಗಳನ್ನ ಜೋಡಿಸಿ ಒಂದು ಶೆಲ್ಟರ್ ರೀತಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಕಾಡು ಪ್ರಾಣಿಗಳು ಬಂದು ನಮ್ಮನ್ನ ಬೇಟೆಯಾಡೋ ಅಪಾಯ ಇರುತ್ತೆ. ಆಮೇಲೆ ಬೆಳಗಾಗ್ತಿದ್ದಂತೆ ಹಗಲು ಹೊತ್ತಲ್ಲಿ ನಡೆಯೋದು, ರಾತ್ರಿ ರೆಸ್ಟ್ ಮಾಡೋದು, ಹೀಗೆ ಮುಂದುವರಿಸಬೇಕಾಗತ್ತೆ. ಕೇರ್ಫುಲ್ ಆಗಿ ಕೆಲ ಹಣ್ಣುಗಳನ್ನ ಗುರುತಿಸಿ ನಿಮ್ಗೆ ತಿನ್ಬಹುದು ಅಂತ ಅನ್ಸಿದ್ರೆ ಅದನ್ನ ಸೇವಿಸಬೇಕು. ಅಪರಿಚಿತ ಹಣ್ಣುಗಳನ್ನ ಸೇವಿಸ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ವಿಷವೂ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಸೂರ್ಯ ಹುಟ್ಟೋದು ಮತ್ತು ಮುಳುಗೋದನ್ನ ಗಮನಿಸಿ ದಿಕ್ಕನ್ನ ಪತ್ತೆ ಹಚ್ಚಬೇಕು. ಒಂದು ಸಾಮಾನ್ಯ ವಾಚ್ ಅಂತ ಅನ್ಕೊಳ್ಳಿ. ಅಂದರೆ ಮುಳ್ಳಿನಿಂದ ನಡೆಯೋ ಯಾವುದಾದ್ರು ಒಂದು ವಾಚ್. ಆ ಟೈಮ್ ಸರಿ ಇದೆ ಅಂತ ಹೇಳಿದ್ರೆ ಅದರಿಂದಲೂ ಕೂಡ ದಿಕ್ಕನ್ನು ಕಂಡುಹಿಡಿಬೋದು. ಹೇಗೆ ಅಂದರೆ ಗಡಿಯಾರದ ಚಿಕ್ಕ ಮುಳ್ಳನ್ನು ಸೂರ್ಯನ ಕಡೆಗೆ ಮುಖ ಮಾಡಿ ಹಿಡಬೇಕು. ನಂತರ ಸಣ್ಣ ಮುಳ್ಳು ಇರೋ ಜಾಗ ಮತ್ತು 12 ಗಂಟೆಯ ಕರೆಕ್ಟ್ ಮಧ್ಯಭಾಗದಲ್ಲಿ ಯಾವ ನಿಮಿಷದ ನಂಬರ್ ಇದೆಯೋ ಆ ಪಾಯಿಂಟ್ ಕಡೆಗೆ ದಕ್ಷಿಣ ದಿಕ್ಕು ಬರುತ್ತೆ ಅಂತ ಅರ್ಥ. ಇದು ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾವ ದಿಕ್ಕಿಗೆ ಹೋಗಬೇಕು, ನಿಮ್ಮ ಏರಿಯಾ ಯಾವ ದಿಕ್ಕಿನಲ್ಲಿ ಬರುತ್ತೆ, ನಿಮ್ಮ ಊರು ಅಥವಾ ಪಟ್ಟಣ ಅನ್ನೋದು ನಿಮಗೆ ಗೊತ್ತಿದ್ದಾಗ ಆ ದಿಕ್ಕಿನ ಕಡೆಗೆ ಆಮೇಲೆ ನೀವು ವಾಕ್ ಮಾಡ್ತಾ ಹೋಗ್ಬೋದು. ಆ ದಿಕ್ಕಿನಲ್ಲಿ ಒಂದೇ ದಿಕ್ಕಿನಲ್ಲಿ ಏನಾದರೂ ಮಾರ್ಕ್ ಮಾಡ್ತಾ ನೀವು ಸಾಗಬೇಕು. ಇಲ್ಲದೆ ಹೋದರೆ ಸುತ್ತ ಹೊಡೆದ ಜಾಗದಲ್ಲೇ ಮತ್ತೆ ಸುತ್ತ ಹೊಡೆಯೋ ಸಾಧ್ಯತೆ ಕೂಡ ಇರುತ್ತೆ. ಈ ರೀತಿ ಮರುಭೂಮಿ ಮತ್ತು ಯಾವುದೋ ಧ್ರುವ ಪ್ರದೇಶದಲ್ಲಿ ಹಿಮಗಾಡಲ್ಲಿ ಬರೀ ಎಲ್ಲಿ ನೋಡಿದ್ರು ಹಿಮ ಇದೆ ಅಂತಲ್ಲಿ ಸಿಕ್ಕಾಕೊಂಡ್ರೂ ಕೂಡ ನಿಮಗೆ ನಾರ್ತ್ ಯಾವುದು, ಸೌತ್ ಯಾವುದು, ಈಸ್ಟ್ ಯಾವುದು, ವೆಸ್ಟ್ ಯಾವುದು ಅಂತ ಒಂದು ಮುಳ್ಳಿನಿಂದ ನಡೆಯೋ ವಾಚ್ ಮೂಲಕ ನೀವು ಪತ್ತೆ ಹಚ್ಚೋಕೆ ನೀವು ಅದನ್ನು ಸಾಧ್ಯತೆ ಇದ್ದೇ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡೆಡಿಕೇಟೆಡ್ ವಾಚ್ಗಳು ಕೂಡ ಇದ್ದಾವೆ. ಉದಾಹರಣೆಗೆ ಸೇಕೋ ಆಲ್ಫೆನಿಸ್ಟ್ ಅಂತ ಒಂದು ವಾಚ್ ಇದೆ. ಅದರಲ್ಲಿ ಇದಕ್ಕೋಸ್ಕರ ಡೆಡಿಕೇಟೆಡ್ ರಿಂಗ್ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಈ ವಾಚ್ಗಳ ಮೂಲಕ ಹೇಗಪ್ಪ ದಿಕ್ಕು ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಏನು ಡೌಟ್ ಇದ್ರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸರ್ಚ್ ಮಾಡಿ ನೋಡ್ಬೋದು. ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಆನ್ಲೈನ್ ನಲ್ಲಿ ಅವೈಲೇಬಲ್ ಇದೆ. ನೀರಿಗೆ ಬಿದ್ದಾಗ, ನದಿಗೆ ಬಿದ್ದಾಗ ಏನ್ ಮಾಡಬೇಕು? ಈಗ ನೀರಿಗೆ ಬಿದ್ದುಬಿಟ್ಟಿದ್ದೀವಿ, ಆಕಸ್ಮಿಕವಾಗಿ ಈಜು ಬರಲ್ಲ ಅಂದ್ರೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತಲ್ಲ. ಆಗ್ಲೂ ಕೆಲವೊಂದು ಟ್ರಿಕ್ಸ್ ಇದೆ. ಎಲ್ಲಾ ಸರ್ವೈವಲ್ಗಳಲ್ಲೂ ಮುಖ್ಯವಾಗಿರೋ ತರ ಇಲ್ಲೂ ಕೂಡ ಕಾಮಾಗಿ ಮೊದಲಿಗೆ ಅದನ್ನು ಹ್ಯಾಂಡಲ್ ಮಾಡಬೇಕು. ಹೆದರಿ ಜೋರಾಗಿ ಕೈಕಾಲು ಆಡಿಸಿದ್ರೆ ಮತ್ತಷ್ಟು ಬೇಗನೆ ಮುಳುಗಿ ನಾವು ಜೀವ ಹೋಗುವಂಥ ಅಪಾಯ ಇರುತ್ತೆ. ಹೀಗಾಗಿ ಸಮಾಧಾನದಿಂದ ಆದಷ್ಟು ತಲೆ ಮುಳುಗದ ರೀತಿಯಲ್ಲಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಮತ್ತು ನೀರಿನಲ್ಲಿ ಮನುಷ್ಯರು ಸುಲಭವಾಗಿ ತೇಲೋಕೆ ಅವಕಾಶ ಇದ್ದೇ ಇದೆ. ತಲೆಯನ್ನು ಮೇಲಕ್ಕಿರಿಸಿ ಶವಾಸನ ರೀತಿಯಲ್ಲಿ ಮಲಗಿ ನಿಧಾನವಾಗಿ ಕೈಕಾಲುಗಳನ್ನು ಅಗಲವಾಗಿ ಬಿಡ್ತಾ ತೇಲೋಕೆ ಟ್ರೈ ಮಾಡಬೇಕು. ಇದು ಈಜು ಬರೋರಿಗೆ ಗೊತ್ತಿರುತ್ತೆ. ಇಲ್ಲಾಂದರೆ ಯಾರು ಬೇಕಾದರೂ ಕೂಡ ಜಾಸ್ತಿ ಆಳ ಇಲ್ದಿರೋ ನೀರಲ್ಲಿ ಚಿಕ್ಕ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಇದನ್ನು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಕೈ ಮತ್ತು ಕಾಲು ನೀರಿನಿಂದ ಹೊರಗೆ ಬರಬಾರ್ದು, ಮುಖ ಮಾತ್ರ ನೀರಿನಿಂದ ಹೊರಗಿರಬೇಕು. ಅದೇ ರೀತಿ ಇನ್ನೊಂದು ವಿಧಾನ ಅಂದರೆ ನೀರಿನಲ್ಲಿ ನಿಲ್ಲುವ ಪ್ರಯತ್ನ. ಅಂದರೆ ತಲೆ ನೀರಿನಿಂದ ಮೇಲಿರಬೇಕು, ಉಳಿದ ಇಡೀ ಬಾಡಿ ನೀರಲ್ಲಿರುತ್ತೆ. ಕೈಗಳನ್ನು ನೀರಿನ ಒಳಗಡೆಯೇ ಮುಂದೆ ಹಿಂದೆ ಮಾಡಬೇಕು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಈ ರೀತಿ. ಅದೇ ರೀತಿ ಸೈಕಲ್ ಪೆಡಲ್ ಮಾಡಿದಂತೆ ಕಾಲು ಕೂಡ ಮೂವ್ ಮಾಡ್ತಿರಬೇಕು. ಇದರಿಂದ ನೀವು ನೀರಲ್ಲಿ ಮುಳುಗದೆ ಹಾಗೆ ನಿಂತಿರೋಕೆ ಸಾಧ್ಯ ಆಗುತ್ತೆ. ಇದನ್ನು ಟ್ರೆಡಿಂಗ್ ವಾಟರ್ ಅಂತ ಕರೆಯಲಾಗುತ್ತೆ. ಇದು ಕೇವಲ ಈಜು ಬರದೇ ಇರೋರಿಗೆ ಮಾತ್ರ ಅಲ್ಲ, ಈಜು ಬರೋರಿಗೂ ಕೂಡ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲಿ ನೋಡಿದ್ರೂ ನೀರೇ ಇದೆ, ಸಮುದ್ರದಲ್ಲಿದ್ದೀವಿ ಅಂತ ಹೇಳಿದ್ರೆ ಎಷ್ಟಂತ ಈಜು ಹೊಡೆಯೋಕ್ಕಾಗತ್ತೆ, ಎಷ್ಟು ಕಿಲೋಮೀಟರ್ ಅಂತ ಈಜು ಹೊಡೆಯೋಕ್ಕಾಗತ್ತಲ್ವ. ಹಾಗಾಗಿ ಹೆಲ್ಪ್ ಬರೋ ತನಕ ಕೆಲವೊಂದು ಸಲ ಸುಸ್ತಾದಾಗ ರೆಸ್ಟ್ಗೆ ತೇಲಲೇಬೇಕಾಗತ್ತೆ. ಹಾಗಾಗಿ ಈ ತೇಲುವ ಸ್ಕಿಲ್ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್. ಸ್ವಿಮ್ಮಿಂಗ್ ಕಲೀರಿ, ಈ ತೇಲುವ ಸ್ಕಿಲ್ಲನ್ನು ಕೂಡ ಕಲೀರಿ ಅನ್ನೋದು ನಿಮಗೆ ನಮ್ಮ ರೆಕಮೆಂಡೇಶನ್. ಹಾಗಂತ ಸುಮ್ಮನೆ ಹೋಗಿ ನೀರಿಗೆ ಹಾರಿಬಿಡೋದಲ್ಲ.
ತರಬೇತುದಾರರ ಮಾರ್ಗದರ್ಶನದಲ್ಲಿ ಸೇಫ್ ಎನ್ವೈರನ್ಮೆಂಟ್ನಲ್ಲಿ ಕಲೀರಿ ಅಂತ, ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಕಲೀರಿ ಅಂತ. ಕೆಲವರು ಎಷ್ಟೋ ಜನ ಏನು ಮಾಡ್ತಾರೆ, ಪ್ರವಾಸಕ್ಕೆ ಅಂತೆಲ್ಲ ಹೋಗಿ ಸೀದಾ ನೀರಿಗೆ ಹಾರಿಬಿಡ್ತಾರೆ, ಅನಾಹುತಗಳಾಗಿರೋದು ನಾವು ನೋಡಿದ್ದೀವಿ. ಆ ರೀತಿ ಮಾಡೋಕೆ ಹೋಗಬೇಡಿ ಅನ್ನೋದು ನಮ್ಮ ರೆಕಮೆಂಡೇಶನ್ ನಿಮಗೆ. ಓಕೆ, ರೀತಿ ಮೊದಲಿಗೆ ತೇಲೋದಾಯಿತು. ಆನಂತರ ಸುತ್ತಮುತ್ತ ಯಾವುದಾದ್ರೂ ತೇಲ್ತಿರೋ ವಸ್ತು ಇದೆಯಾ ಅಂತ ನಾವು ನೋಡಬೇಕು. ಅದೊಂದು ಸಣ್ಣ ಮರದ ತುಂಡು ಆಗಿರ್ಬೋದು, ದೊಡ್ಡ ಬಾಲ್ ಕೂಡ ಆಗಿರ್ಬೋದು. ಅವುಗಳನ್ನು ಹಿಡ್ಕೊಳಕ್ಕಾಗತ್ತಾ ಅಂತ ನೋಡಬೇಕು, ಹಿಡ್ಕೊಳ್ಬೇಕು ಗಟ್ಟಿಯಾಗಿ ಸಿಕ್ಕಿದ್ರೆ. ನಂತರ ಹೆಲ್ಪ್ಗಾಗಿ ಕೂಗಿ ಕರೆಯೋಕ್ಕೂ ಕೂಡ ಟ್ರೈ ಮಾಡಬೇಕು. ಇಲ್ಲ ಹತ್ತಿರದಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಎಷ್ಟಾಗುತ್ತಷ್ಟು ತೇಲ್ತಾ ಇರೋಕೆ, ಸಹಾಯ ಬರೋ ತನಕ ತೇಲ್ತಾ ಇರೋಕೆ ಟ್ರೈ ಮಾಡಬೇಕು. ಇಲ್ಲ ನನ್ನ ಕೈಲಾಗಲ್ಲ ಅಂತ ಮುಳುಗಿ ಹೋಗೋದ್ರ ಬದಲಿಗೆ ತೇಲ್ತಾ ಇರೋದು ಒಂದೇ ಆಪ್ಷನ್ ಅಲ್ವಾ, ಅದನ್ನು ನಾವು ಕಲ್ತ್ಕೊಂಡಿರಬೇಕು. ಆಗ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಯಾರು ನೋಡಿ ನಮಗೆ ಹೆಲ್ಪ್ ಮಾಡ್ಬೋದು. ಸ್ವಲ್ಪ ರೆಸ್ಟ್ ಮಾಡಿ ನಾವು ಇನ್ನೊಂಚೂರು ಈಜಬಹುದು, ಯಾವ್ದಾದ್ರು ಸಣ್ಣ ದ್ವೀಪ ನಮಗೆ ಸಿಗ್ಬೋದು, ಯಾವ್ದಾದ್ರು ದೋಣಿ ಬರ್ಬೋದು. ಹೆಂಗೋ ಒಂದು ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಅಲ್ಲಿ ತನಕ ನಾವು ನಮ್ಮ ಹೆಡ್ಡನ್ನು ಮೇಲಕ್ಕೆ ಇಟ್ಕೊಂಡಿರ್ಬೇಕಾಗಿರುತ್ತೆ. ಆದರೆ ಸ್ನೇಹಿತರೆ, ಮೇಲೆ ಹೇಳಿದ ಯಾವ ಪರಿಸ್ಥಿತಿಯೂ ಯಾರಿಗೂ ಬರದೇ ಇರಲಿ ಅನ್ನೋದು ನಮ್ಮ ಆಶಯ. ಆದರೆ ಕೇಳೋಕೆ ಫನ್ನಿ ಅನ್ಸಿದ್ರು ಕೂಡ ಆ ಸಂದರ್ಭ ಬಂದಾಗ ಸಾವು ಬದುಕಿನ ಪ್ರಶ್ನೆಯಾಗುವಂತಹ ವಿಚಾರಗಳು ಇವೆಲ್ಲವೂ ಕೂಡ. ಹಾಗಾಗಿ ಇದ್ರ ಬಗ್ಗೆ ಚೂರು ಗೊತ್ತಿರಲಿ ಅಂತ ನಾವು ಇದನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮಗೆ ಏನನ್ನಿಸ್ತು? ಇನ್ನೂ ಬೇರೆ ಏನಾದ್ರು ಉಪಾಯಗಳಿದಾವ ಅದಿದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.